ಬಿಜೆಪಿ ಟಿಕೆಟ್ ವಿಚಾರವಾಗಿ ಗೊಂದಲ. ಎನ್ಡಿಎ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಅವರು ಕಣಕ್ಕಿಳಿತಾರೆ ಅನ್ನೋದು ಬಹುತೇಕ ಖಚಿತ ಆಗ್ತಾ ಇದ್ದಂತೆ ಮಂಡ್ಯದ ಬಿಜೆಪಿಯಲ್ಲಿ ಆಗಿರುವಂತಹ ಈ ಅಸಮಾಧಾನವನ್ನು ತಣಿಸೋದಕ್ಕೆ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೀತಾ ಇದ್ದಂಥ ಮೀಟಿಂಗ್ಗೆ ಸುಮಲತಾ ಗೈರಾಗಿದ್ದಾರೆ. ಗೈರಾಗುವ ಮೂಲಕ ಇದರಲ್ಲಿ ಸಮಾಧಾನ ಇಲ್ಲ, ನಾನು ಅಪೇಕ್ಷಿತನಾಗಲಿದ್ದೆ, ಎಲ್ಲ ಹಂತದಲ್ಲೂ ಕೂಡ ನಾನು ಅದಕ್ಕೆ ತಯಾರಿಯನ್ನು ಮಾಡ್ಕೊಂಡಿದ್ದೆ, ಆದರೆ ನನಗೆ ಟಿಕೆಟ್ ಮಿಸ್ ಆಗೋ ವಿಚಾರ ನಾನು ಸಹಿಸೋದಿಲ್ಲ ಅನ್ನೋದು ಬಹುತೇಕ ಸುಮಲತಾ ಅಂಬರೀಶ್ ಅವರು ಪಕ್ಷೇತರವಾಗಿ ಕಣಕ್ಕಿಳಿತಾರೆ ಅನ್ನೋದ್ರ ಬಗ್ಗೆ ಅವರ ನಿಲುವಿದ್ದಂಗೆ ಕಾಣಿಸ್ತಾ ಇದೆ. BY ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆದಂಥ ಸಭೆ, ಆಲ್ರೆಡಿ ಸಭೆ ಆರಂಭ ಆಗಿದೆ, ನಡೀತಾ ಇದೆ ಸಭೆ. ಮಂಡ್ಯ ಲೋಕಸಮರದಲ್ಲಿ ಗೊಂದಲ ಇರೋದ್ರಿಂದಾಗಿ ಈ ಮೀಟಿಂಗ್ ಒಂದು ಸಾಮರಸ್ಯವನ್ನು ಸಾಧಿಸುವಂಥ ಸಭೆ ಇದು. ಮಂಡ್ಯ JDS ಪಾಲಾಗಿದೆ, ಕೇಸರಿ ಮನೆಯಲ್ಲಿ ಇದರಿಂದಾಗಿ ಒಡಕು ಉಂಟಾಗಿದೆ. ಮಾಜಿ ಸಚಿವ KC ನಾರಾಯಣಗೌಡ ಕೂಡ ಸಭೆಗೆ ಗೈರಾಗಿದ್ದಾರೆ. ಒಡಕಿಗೆ ಮದ್ದೆರೆಯಲು ಮುಂದಾದಂಥ ಬಿಜೆಪಿಯ ನಾಯಕರು, ಆದರೆ ಈ ಸಭೆಯಲ್ಲಿ ಒಡಕು ಕಾಣಿಸ್ತಾ ಇದೆ. ಸುಮಲತಾ ಗೈರಾಗಿದ್ದಾರೆ, KC ನಾರಾಯಣಗೌಡರು ಕೂಡ ಗೈರಾಗಿದ್ದಾರೆ. BY ವಿಜಯೇಂದ್ರ ಅವರ ನೇತೃತ್ವದಲ್ಲಿ ನಡೀತಾ ಇರುವಂಥ ಸಭೆ, ಮಂಡ್ಯ ಭಾಗದ ಹಲವು ಪ್ರಮುಖ ನಾಯಕರು ಇದರಲ್ಲಿ ಭಾಗಿಯಾಗಿದ್ದಾರೆ. ಇಂಡುವಾಳು ಸಚ್ಚಿದಾನಂದ ಇದ್ದಾರೆ, ಅಶೋಕ್ ಜಯರಾಮ್ ಇದ್ದಾರೆ, ಸ್ವಾಮಿ ಮುನಿರಾಜ್ ಇದ್ದಾರೆ, ಇಂದ್ರೇಶ್ ಕುಮಾರ್ ಸೇರೆ ಇದ್ದಾರೆ. ಇವರೆಲ್ಲರೂ ಕೂಡ ಉಪಸ್ಥಿತರಿದ್ದು ನಡೀತಾ ಇದ್ದಂಥ ಈ ಸಭೆ ಮೈತ್ರಿ ಧರ್ಮ ಪಾಲನೆಯ ಬಗ್ಗೆ ಉಭಯ ನಾಯಕರು ಚರ್ಚೆಯನ್ನು ಮಾಡೋದಕ್ಕೆ ಈ ಸಭೆಯನ್ನು ಕರೆದಿದ್ರು. ಆದರೆ ಈ ಸಭೆಗೆ ಅಸಮಾಧಾನಿತರು ಯಾರ್ಯಾರಿದ್ದಾರೋ ಸುಮಲತಾ ಸೇರಿದಂತೆ ನಾರಾಯಣಗೌಡ ಇವರೆಲ್ಲರೂ ಕೂಡ ಗೈರಾಗಿದ್ದಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಮೀಟಿಂಗ್ನಲ್ಲಿ ಯಾರ್ಯಾರಿದ್ದಾರೆ, ಯಾವ ಉದ್ದೇಶಕ್ಕೆ ಈ ಮೀಟಿಂಗ್ ನಡೀತಾ ಇದೆ, ಸದ್ಯಕ್ಕೆ ಈ ಹೊತ್ತಿನ ವಿವರ ಏನಿದೆ? ರಂಜಿತ್, ಬಹಳ ಪ್ರಮುಖವಾಗಿ ರಾಜ್ಯದಲ್ಲಿ ಬಿಜೆಪಿ ಮತ್ತು JDS ಮೈತ್ರಿಯನ್ನು ಮಾಡ್ಕೊಂಡಿದ್ದಾವೆ, 3 ಕ್ಷೇತ್ರಗಳನ್ನು ಬಿಟ್ಕೊಟ್ಟಿದ್ದಾವೆ. ಅದರಲ್ಲೂ ಮಂಡ್ಯ ಕ್ಷೇತ್ರವನ್ನು ಸಾಕಷ್ಟು ಹಗ್ಗಜಗ್ಗಾಟದ ಬಳಿಕ ಬಿಟ್ಕೊಟ್ಟಿರ್ತಕ್ಕಂಥದ್ದು ಬಿಜೆಪಿ. ಯಾಕಂದರೆ ಅಲ್ಲಿ ಸಂಸದರಾದಂತಹ ಸುಮಲತಾ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡೋಕ್ಕೆ ಬಯಸಿದ್ರು, ಹಾಗಾಗಿ ಬಿಜೆಪಿಯಿಂದನೇ ಟಿಕೆಟನ್ನು ಬಯಸಿದ್ರು ಮತ್ತು ಬಿಜೆಪಿಯನ್ನೇ ಈ ಕ್ಷೇತ್ರವನ್ನು ಉಳಿಸ್ಕೊಳ್ಬೇಕು ಅನ್ನೋಂಥ ಸಾಕಷ್ಟು ಒತ್ತಾಯ ಕೂಡ ಇತ್ತು. ಸ್ಥಳೀಯ ಮುಖಂಡರು ಕೂಡ ಸಾಕಷ್ಟು ಒತ್ತಾಯವನ್ನು ಹೈಕಮಾಂಡ್ ನಾಯಕರಿಗೆ ಮತ್ತು ರಾಜ್ಯ ನಾಯಕರಿಗೆ ಮಾಡ್ತಾ ಇದ್ರು. ಆದರೂ ಕೂಡ ಕೊನೆಗೆ JDS ಪಾಲಾಗಿರೋದ್ರಿಂದ ಮೈತ್ರಿ ಧರ್ಮವನ್ನು ಪಾಲಿಸಬೇಕಾದಂಥ ಅನಿವಾರ್ಯತೆ ಬಿಜೆಪಿಗಿದೆ. ಹಾಗಾಗಿ ಯಾರೆಲ್ಲ ಸ್ಥಳೀಯ ನಾಯಕರು ಬಿಜೆಪಿಯಿಂದ ಅಸಮಾಧಾನರಿದ್ದಾರೆ ಅವ್ರನ್ನೆಲ್ಲರನ್ನೂ ಕೂಡ ತನಿಸಿ ಬಿಜೆಪಿಯಿಂದ ಮೈತ್ರಿ ಧರ್ಮನ ಪಾಲನೆಗಾಗಿ ಅಲ್ಲಿ ಕೆಲಸ ಮಾಡಬೇಕಾಗಿದೆ JDS ಅಭ್ಯರ್ಥಿ ಪರವಾಗಿ. ಹಾಗಾಗಿ ಅವ್ರನ್ನೆಲ್ಲರನ್ನೂ ಮನವೊಲಿಸುವಂಥ ಕೆಲಸವನ್ನು ಮಾಡುವ ನಿಟ್ಟಿನಲ್ಲಿ ಇವತ್ತು ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನು ಆಯೋಜನೆ ಆಗಿದೆ. ಆದರೆ ಪ್ರಮುಖವಾಗಿ ಸಂಸದರಾದಂಥ ಸುಮಲತಾ ಅವರು ಮತ್ತು ಮಾಜಿ ಸಚಿವರಾದಂಥ ನಾರಾಯಣಗೌಡರು ಸಭೆಗೆ ಗೈರಾಗಿದ್ದಾರೆ. ಇವರಿಬ್ಬರು ಕೂಡ ಬಹಳ ಪ್ರಮುಖರಾಗ್ತಾರೆ ಈ ಒಂದು ಸಭೆಗೆ ಗೈರಾಗಿರೋ ಕಾರಣಕ್ಕಾಗಿ. ಹಾಗಾಗಿ ಇವರಿಬ್ಬರನ್ನ ಯಾವ ರೀತಿಯಾಗಿ ಈಗ ಬಿಜೆಪಿ ನಾಯಕರು ಮನವೊಲಿಸ್ತಾರೆ ಅನ್ನೋಂಥದ್ದು ಬಹಳ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಯಾಕಂದರೆ ಸಂಸದರಂತ ಸುಮಲತಾ ಅವರು ಮತ್ತೆ ಟಿಕೆಟನ್ನು ಬಯಸಿದ್ರು ಮತ್ತು ಈಗ ಪಕ್ಷೇತರಾಗಿ ನಿಲ್ತಾರೆ ಅನ್ನುವಂಥ ಒಂದಷ್ಟು ಚರ್ಚೆಗಳು ಆರಂಭವಾಗಿದ್ದಾವೆ. ಹಾಗಾಗಿ ಅವರನ್ನ ಮನವೊಲಿಸಿ ಯಾವ ರೀತಿಯಾಗಿ ಮೈತ್ರಿ ಧರ್ಮ ಪಾಲನೆಗೆ ಅವ್ರನ್ನ ಬಿಜೆಪಿಯಲ್ಲಿ ಉಳಿಸ್ಕೊಳ್ತಾರೆ ಅನ್ನುವಂಥದ್ದು. ಮತ್ತು ನಾರಾಯಣಗೌಡ ಅವರು ಕೂಡ ಯಾವುದೇ ಕಾರಣಕ್ಕೂ JDS ಪರವಾಗಿ ಈ ಕ್ಷೇತ್ರ ಬಿಟ್ಕೊಡಬಾರ್ದು ಅನ್ನುವಂಥ ಕೊನೆ ಕ್ಷಣದವರೆಗೂ ಒಂದು ಪೈಪೋಟಿಯನ್ನು ಮಾಡಿದ್ರು ಮತ್ತು ಒತ್ತಾಯವನ್ನು ಮಾಡಿದ್ರು. ಅವರು ಕೂಡ ಈಗ ಸಾಕಷ್ಟು ಅಸಮಾಧಾನಗೊಂಡಿದ್ದಾರೆ. ಅವರು ಬಿಜೆಪಿಯಲ್ಲಿ ಉಳ್ಕೊಳ್ತಾರ, ಮೈತ್ರಿ ಧರ್ಮ ಪಾಲನೆಗಾಗಿ ಬಿಜೆಪಿ JDS ಅಭ್ಯರ್ಥಿ ಪರವಾಗಿ ಕೆಲಸ ಮಾಡ್ತಾರ, ಅಥವಾ ಮತ್ತೆ ಏನಾದರೂ ಹಿಂದೆ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಾಳ್ಯಕ್ಕೆ ಜಿಗಿಯುವಂತ ಕೆಲಸವನ್ನ ಮಾಡ್ತಾ ಇದ್ರು. ಆ ತರದ ಏನಾದರೂ ಬೆಳವಣಿಗೆಗಳು ಆಗ್ತವಾ? ಓಕೆ ಬಸವರಾಜ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.